ಹಲೋ ಫ್ರೆಂಡ್ಸ್, ಸೋಮಶೇಖರ್ ಫ್ರಮ್ ಬೆಂಗಳೂರು ಪ್ರಾಪರ್ಟಿ ಬಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಕೊನೆ ತನಕ ನೋಡಿ. ಇದು ಒಂದು ಅಲ್ಟ್ರಾ ಲಕ್ಸುರಿಯಾಗಿ ಕಟ್ಟಿರುವಂಥ ಮನೆ ಆಗಿರುತ್ತದೆ. ಈ ಥರ ವಿಡಿಯೋಗಳನ್ನು ನೀವು ನೋಡಿದರೆ ಮನೆ ಮತ್ತು ಪ್ರಾಪರ್ಟಿ ತೆಗೆದುಕೊಳ್ಳುವವರಿಗೆ ಮತ್ತು ಕಟ್ಟುವವರಿಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತದೆ. ಮನೆ ಪ್ಲ್ಯಾನ್ ಇರ್ಬೋದು, ಡಿಸೈನ್ ಇರ್ಬೋದು, ಇಂಟೀರಿಯರ್ ಡಿಸೈನ್, ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತದೆ. ಈ ಪ್ರಾಪರ್ಟಿಯು BTM ಎಕ್ಸ್ಟೆನ್ಷನ್ ಆಗಿರುತ್ತದೆ. ಇದು ಬನ್ನೇರುಘಟ್ಟ ರೋಡ್ಗೆ ತುಂಬ ಹತ್ತಿರ ಇರುವಂಥ ಪ್ರಾಪರ್ಟಿ ಮತ್ತು ಮೀನಾಕ್ಷಿ ಮಾಲ್ಗೆ 2.5 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರುವಂತಹ ಪ್ರಾಪರ್ಟಿ ಆಗಿರುತ್ತದೆ. ಹಾಗೂ ನೈಸ್ ರೋಡ್ಗೆ ತುಂಬ ಹತ್ತಿರದಲ್ಲಿರುವಂತಹ ಪ್ರಾಪರ್ಟಿ. ಇದು BBMP A ಮತ್ತು ಈ ಖಾತನ್ನು ಒಳಗೊಂಡಿರುತ್ತದೆ. ಇದು ಕಾರ್ನರ್ ಸೈಟ್ ಆಗಿರುತ್ತದೆ. ವೆಸ್ಟ್ ಮತ್ತು ಸೌತ್ ಎರಡು ಸೈಡು ರೋಡ್ ಇರುತ್ತದೆ. ಈ ಪ್ರಾಪರ್ಟಿ ಡೈಮೆನ್ಷನ್ನು 30 × 36 1080 ಸ್ಕ್ವೇರ್ ಫೀಟ್ನಲ್ಲಿ ಕಟ್ಟಿರುವಂತಹ ಮನೆ. ಇದು ತುಂಬ ಲಕ್ಸುರಿಯಾಗಿ ಕಟ್ಟಿದ್ದಾರೆ. 4 BHK ಟ್ರಿಪ್ಲೆಕ್ಸ್ ಮತ್ತು ಲಿಫ್ಟ್ ಕೂಡ ಇರುತ್ತದೆ. ಗ್ರೌಂಡ್ ಫ್ಲೋರ್ನಲ್ಲಿ 3 ಕಾರ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಲಾಗಿದೆ. ಬನ್ನಿ ಪ್ರಾಪರ್ಟಿ ನೋಡೋಣ. ಇದು ಎಲಿವೇಶನ್. ವೆಸ್ಟ್ ಮತ್ತು ಸೌತ್ಗೆ ರೋಡ್ ಇರುತ್ತದೆ. ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಪೆಂಟಮ್ಯಾಕ್ಸಿಂದ ಮಾಡಿರುವಂತಹ ಫುಲ್ಲಿ ಕವರ್ಡ್ ಗೇಟ್ ಮಾಡಿರುತ್ತಾರೆ. ನೋಡ್ಬೋದು, ಎಲಿವೇಶನ್ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಒಳಗಡೆ ಎಂಟರ್ ಆಗೋಣ. ಇದು ಪಾರ್ಕಿಂಗ್ ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಮಾಡಲಾಗಿದೆ ಮತ್ತು ಪಾರ್ಕಿಂಗಲ್ಲಿ ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ಫಾಲ್ ಸೀಲಿಂಗ್, LED ಲೈಟ್ಸ್, ಫುಲ್ ಲಕ್ಸುರಿಯಾಗಿ ಮಾಡಲಾಗಿದೆ. ಒಂದು ಕಾಮನ್ ವಾಶ್ರೂಮ್ ಕೂಡ ಇರುತ್ತದೆ ಪಾರ್ಕಿಂಗಲ್ಲಿ ಹಾಗೂ ಲಿಫ್ಟ್ ಹಾಕಲಾಗಿದೆ. ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್, UPSಗೆ, ಗ್ಯಾಸ್ಗೆಲ್ಲ ಸ್ಟೋರೇಜ್ ಪ್ರಾವಿಷನ್ ಮಾಡಲಾಗಿದೆ. ನೋಡ್ಬೋದು ಪಾರ್ಕಿಂಗ್ ಎಲ್ಲ ಎಷ್ಟು ಲಕ್ಸುರಿಯಾಗಿ ವರ್ಕ್ ಮಾಡಲಾಗಿದೆ. ಫುಲ್ಲಿ ಕವರ್ಡ್ ಗೇಟ್. ಬನ್ನಿ ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಪಾರ್ಕಿಂಗ್ ಕೂಡ ಎಲ್ಲ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಸ್ಟೆಪ್ಸು ತುಂಬ ವೈಡಾಗಿ 4 ಫೀಟ್ ಇರುವಂಥ ಸ್ಟೆಪ್ಸ್ ಇದೆ. ಫುಲ್ ವಾಲ್ಗೆಲ್ಲ ಟೈಲ್ಸ್ ಕ್ಲಾಡಿಂಗ್ ಮಾಡಲಾಗಿದೆ. ಎಂಟ್ರೆನ್ಸ್ ಫುಲ್ಲಿ ಕವರ್ಡ್ ಮಾಡಲಾಗಿದೆ. ಇದು ಬಾಲ್ಕನಿ, ಡೋರ್ ಫ್ರಂಟಲ್ಲಿ ಬಾಲ್ಕನಿ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಹೆವಿ ಗೇಜ್ ಟೀಕುಡ್ ಯೂಸ್ ಮಾಡಿ ಮೈನ್ ಡೋರ್ ಮಾಡಲಾಗಿದೆ. ನೋಡ್ಬೋದು ನೀವು. ಡೋರ್ ಪ್ಯಾಟರ್ನ್ ನೋಡಿ, ತುಂಬ ಚೆನ್ನಾಗಿದೆ. ಬನ್ನಿ ಇವಾಗ ಮನೆ ಒಳಗಡೆ ಎಂಟ್ರಿ ಆಗೋಣ. ಇದು ಸ್ಪೇಸಿಯಸ್ ಆಗಿರುವಂತಹ ಲಿವಿಂಗ್ ಹಾಲ್.
ಈ ಫ್ಲೋರ್ನಲ್ಲಿ ಹಾಲ್, ಕಿಚನ್, ಯುಟಿಲಿಟಿ, ಒಂದು ಕಾಮನ್ ವಾಶ್ರೂಮ್ ಮತ್ತು ಪೂಜಾ ರೂಮ್ ಮತ್ತು ಲಿಫ್ಟ್ ಮಾಡಲಾಗಿದೆ. ಇದು ಪೂಜಾ ರೂಮ್. ಪೂಜಾ ರೂಮ್ಗೆಲ್ಲ ಇಂಟೀರಿಯರ್ ವರ್ಕ್ ಮಾಡಲಾಗಿದೆ. ಎಲ್ಲ ಟೀಕ್ ವುಡ್ ಯೂಸ್ ಮಾಡಲಾಗಿದೆ. ಫಾಲ್ ಸೀಲಿಂಗ್. ಟಿವಿ ಕ್ಯಾಬಿನೆಟ್. ಮಾರ್ಬಲ್ ಫ್ಲೋರಿಂಗ್. ಲಿವಿಂಗ್ ಹಾಲ್, ಫಾಲ್ ಸೀಲಿಂಗ್ ಮತ್ತು ಶ್ಯಾಂಡಿಲಿಯರ್ ಲೈಟ್ಸ್. ಈ ಮನೆ ಆಲ್ಮೋಸ್ಟ್ ಇಂಟೀರಿಯರ್ ವರ್ಕಲ್ಲೇ ಕವರ್ ಮಾಡಲಾಗಿದೆ, ನೋಡ್ಬೋದು ನೀವು. ತುಂಬ ಲಕ್ಸುರಿಯಾಗಿ ಬಂದಿರುವಂಥ ಮನೆ ಆಗಿರುತ್ತದೆ. ಇದು ಪಾರ್ಟೇಷನ್ ಕಿಚನ್. ಲಿಫ್ಟ್, 4 ಪ್ಯಾಸೆಂಜರ್ ಲಿಫ್ಟ್. ಮಾಡ್ಯುಲರ್ ಕಿಚನ್. ಎಲ್ಲ ಅಕ್ರಾಲಿಕ್ ಯೂಸ್ ಮಾಡಿ ಮಾಡಲಾಗಿದೆ ಕಿಚನ್ನ, ನೋಡ್ಬೋದು. ಕಿಚನ್ ಟಾಪ್, ಕೌಂಟರ್ ಟಾಪು ಕ್ವಾಡ್ಸ್ ಯೂಸ್ ಮಾಡಲಾಗಿದೆ. ಇದು ಯುಟಿಲಿಟಿ ಮತ್ತು ಕಾಮನ್ ವಾಶ್ರೂಮ್ ನಾವು ವಿಡಿಯೋಲಿ ಕವರ್ ಮಾಡಿಲ್ಲ. ಇದು ಡೈನಿಂಗ್ ಏರಿಯಾ. ಯಾರಿಗಾದರೂ ಈ ಮನೆ ನೋಡಿದರೆ ತುಂಬ ಇಷ್ಟ ಆಗುತ್ತೆ. ಇದು ಲಿಫ್ಟ್ ಇಂಟೀರಿಯರ್. ಬನ್ನಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಮಾಡಲಾಗಿದೆ. ಇಲ್ಲಿ ಸಹ ಇಂಟೀರಿಯರ್ ವರ್ಕ್ ಮಾಡಲಾಗಿದೆ. ಸ್ಟೇರ್ ಕೇಸ್ಗೆಲ್ಲ ಲೈಟ್ಸ್ ಪ್ರೊವೈಡ್ ಮಾಡಲಾಗಿದೆ. ಮಾರ್ಬಲ್ ಸ್ಟೆಪ್ಸ್. ಇಲ್ಲಿ ಎಂಟ್ರಿ ಆದರೆ ಲಿಫ್ಟು. ಈ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಇರುತ್ತೆ. ಬನ್ನಿ ಫಸ್ಟ್ ಬೆಡ್ರೂಮ್ ನೋಡೋಣ. ಎಲ್ಲ ಕಾಟ್ಸ್, ಸೈಡ್ ಟೇಬಲ್ಸ್ ಎಲ್ಲ ಇನ್ಬಿಲ್ಟ್ ಮಾಡಲಾಗಿದೆ, ನೋಡ್ಬೋದು ನೀವು. ವಾರ್ಡ್ರೋಬ್ಸ್, ಟಿವಿ ಕ್ಯಾಬಿನೆಟ್. ಹಾಲ್ ಎಲ್ಲ ಬೆಡ್ರೂಮ್ಗೂ ಟಿವಿ ಯೂನಿಟ್ ಮಾಡಲಾಗಿದೆ ಮತ್ತು ಎಲ್ಲ ಬೆಡ್ರೂಮ್ಗೂ ಒಂದೊಂದು ಅಟ್ಯಾಚ್ ವಾಶ್ರೂಮ್ ಮತ್ತು ಒಂದು ಯುಟಿಲಿಟಿ ಇರುತ್ತದೆ. ಬಾಲ್ಕನಿ. ಇದು ಬಾಲ್ಕನಿ, ನೋಡ್ಬೋದು. ರೋಡ್ ಯೂಸ್. ಬಾಲ್ಕನಿಯಲ್ಲೇನೋ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಎಲ್ಲ ಟೀಕ್ ವುಡ್ಡಿಂದ ಮಾಡಲಾಗಿದೆ. ಡೋರ್ಸ್ ಎಲ್ಲ. ಬನ್ನಿ ಫಸ್ಟ್ ಬೆಡ್ರೂಮ್ನ ವಾಶ್ರೂಮ್ ನೋಡೋಣ. ಡಬಲ್ ಸೈಡಲ್ಲಿ ಸ್ಟೋರೇಜ್ ಪ್ಲೇಸ್ ಮಾಡಲಾಗಿದೆ. ಇದು ಬಾತ್ರೂಮ್. ಬಾತ್ರೂಮ್ ಸಹ ಫಾಲ್ ಸೀಲಿಂಗ್ ಮಾಡಲಾಗಿದೆ.
ಎರಡೂ ಸೈಡ್ ಕಬಾರ್ಡ್ ಮಾಡಲಾಗಿದೆ. ಬನ್ನಿ ಈಗ ಸೆಕೆಂಡ್ ಬೆಡ್ರೂಮ್ಗೆ ಹೋಗೋಣ. ಲಿಫ್ಟಿಂದ ಎಂಟರ್ ಆದರೆ ಫಸ್ಟ್ ಸೆಕೆಂಡ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು ಇಂಟೀರಿಯರ್ ಎಷ್ಟು ಲಕ್ಸುರಿ ಆಗಿದೆ. ಫುಲ್ ವಾಲ್ಗೆ ವಾರ್ಡ್ರೋಬ್ ಮಾಡಲಾಗಿದೆ. ಇದು ಕಾಟ್ ಮತ್ತು ಹೆಡ್ ರೆಸ್ಟ್, ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ. ಇದು ವಾಕ್-ಇನ್ ವಾರ್ಡ್ರೋಬ್, ವಾಶ್ರೂಮ್, ಸ್ಪೇಸಿಯಸ್ ಆಗಿರುವಂತಹ ವಾಶ್ರೂಮ್ ಕೂಡ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಓನ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇರುತ್ತೆ. ನೋಡ್ಬೋದು ಕಾಟ್ ಎಷ್ಟು ಲಕ್ಸುರಿ ಆಗಿದೆ. ಮತ್ತು ಈ ಬೆಡ್ರೂಮ್ಗೆ ಅಟ್ಯಾಚ್ ಬಾಲ್ಕನಿ. ಬನ್ನಿ ನೋಡೋಣ. ಇದು ಬಾಲ್ಕನಿ. ಎಲ್ಲ 4 ಬೆಡ್ರೂಮ್ಗೂ ಬಾಲ್ಕನಿ ಪ್ರೊವೈಡ್ ಮಾಡಲಾಗಿದೆ. ಇದು ಟಿವಿ ಯೂನಿಟ್. ಬನ್ನಿ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಥರ್ಡ್ ಫ್ಲೋರ್. ಇಲ್ಲಿ ಕೂಡ 2 ಬೆಡ್ರೂಮ್ ಮಾಡಲಾಗಿದೆ. ಸೇಮ್ ಕೆಳಗಡೆ ಫ್ಲೋರಲ್ಲಿ ಏನು ನೋಡಿದ್ವಿ ಅದೇ ರೀತಿ ಇಲ್ಲಿ 2 ಬೆಡ್ರೂಮ್ ಪ್ರೊವೈಡ್ ಮಾಡಲಾಗಿದೆ. ಇದು ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ಕಾಟ್ ಇನ್ಬಿಲ್ಟ್ ಮಾಡಲಾಗಿದೆ. ವಾರ್ಡ್ರೋಬ್, ಫಾಲ್ ಸೀಲಿಂಗ್, ಟಿವಿ ಕ್ಯಾಬಿನೆಟ್, ಬಾಲ್ಕನಿ. ಇಲ್ಲಿ PVC ಸ್ಲೈಡಿಂಗ್ ಡೋರ್ ಮಾಡಲಾಗಿದೆ. ಇದು ಅಟ್ಯಾಚ್ ವಾಶ್ರೂಮ್. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಲಾಗಿದೆ. ಈಗ 4th ಬೆಡ್ರೂಮ್ ಹೋಗೋಣ ಬನ್ನಿ. ಇದು 4th ಬೆಡ್ರೂಮ್, ಟಿವಿ ಯೂನಿಟ್, ವಾರ್ಡ್ರೋಬ್, ಫುಲ್ ಸೈಜ್ ವಾಲ್ಗೆ ವಾರ್ಡ್ರೋಬ್ ಮಾಡಲಾಗಿದೆ ಎಲ್ಲ ಬೆಡ್ರೂಮ್ನಲ್ಲೂ. ಇದು ಕಾಟ್ ಮತ್ತು ಹೆಡ್ ರೆಸ್ಟ್ ಹಾಗೆ ಕಂಟಿನ್ಯೂ ಮಾಡಲಾಗಿದೆ. ಫಾಲ್ ಸೀಲಿಂಗ್. ಇದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತದೆ. ಡ್ರೆಸ್ಸಿಂಗ್ ಮಿರರ್, ವಾಕ್-ಇನ್ ವಾರ್ಡ್ರೋಬ್, ಇದು ವಾಶ್ರೂಮ್, ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಫಾಲ್ ಸೀಲಿಂಗ್, ಬನ್ನಿ ಈ ರೂಮ್ನ ಬಾಲ್ಕನಿ ನೋಡೋಣ. ಇದು 4th ಬೆಡ್ರೂಮ್ನ ಬಾಲ್ಕನಿ.
ರೋಡ್ ಸೈಡ್ ಇರುತ್ತದೆ. ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಟ್ಟಿರುವಂಥ ಮನೆ ಆಗಿರ್ತದೆ ಇದು. ಬನ್ನಿ ನೆಕ್ಸ್ಟ್ ಟೆರೇಸ್ಗೆ ಹೋಗೋಣ. ಸೇಫ್ಟಿ ಡೋರ್, ಟೆರೇಸ್ಗೆ ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಿ ಟೈಲ್ಸ್ ಹಾಕಲಾಗಿದೆ, ಫ್ಲೋರಿಂಗ್ ಟೈಲ್ಸ್. ನೋಡ್ಬೋದು ಫುಲ್ಲಿ ಡೆವಲಪ್ಡ್ ಏರಿಯಾ. ಇಲ್ಲಿ ಮ್ಯಾನ್ಯುಯಲ್ ಬಟ್ಟೆ ವಾಶ್ ಮಾಡಲಿಕ್ಕೆ ಕೂಡ ಪ್ರೊವೈಡ್ ಮಾಡಲಾಗಿದೆ. ನೋಡ್ಬೋದು ಫುಲ್ ವ್ಯೂ. ಒಂದು ತುಂಬ ಲಕ್ಸುರಿಯಾಗಿ ಸಿಗಿರುವಂಥ ಮನೆ ಇದು. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಈ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ಮೇಲೆ ಹೆಡ್ ರೂಮ್, ಟ್ಯಾಂಕ್ ರೂಮ್ ನೋಡೋಣ. ಒಂದು ಸ್ಕೈಲೈಟ್ ಕೊಟ್ಟಿರ್ತಾರೆ ಮತ್ತು 2 ಟ್ಯಾಂಕ್ ಪ್ರೊವೈಡ್ ಮಾಡಲಾಗಿದೆ. ಈ ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಕೂಡ ಇರುತ್ತದೆ ಮತ್ತು ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಇರುತ್ತದೆ. Thank you for watching the video.